रविवार को शहर के अंबेडकर भवन में कायक योगी आद्य वचनाकार शिव शरण मादर चन्नैया की 975वीं जयंती के अवसर पर मादिगरा के क्रांतिकारी अंदरूनी आरक्षण कार्यकर्ताओं के लिए एक सम्मान कार्यक्रम रखा गया। कार्यक्रम का उद्घाटन बसव कल्याण मादरा चन्नैया अरिवु पीठ के श्री पूजकांत स्वामी जी ने किया। बसव कल्याण नूली चंदैया गवि त्रिपुरांत परम पूज्य शरण चित्रम्मा थाई ने कार्यक्रम की शोभा बढ़ाई। बेंगलुरु राज्य के अंदरूनी आरक्षण कार्यकर्ता टाइगर भास्कर प्रसाद, हाईकोर्ट के जज एस अरुण कुमार और मशहूर क्रांतिकारी गायक और कार्यकर्ता अंबन्ना अरळीकर ने कार्यक्रम में खास मेहमान के तौर पर हिस्सा लिया। कार्यक्रम की अध्यक्षता संस्थापक अध्यक्ष स्वामीदास केम्पनोर ने की। इस मौके पर शशिकांत एस पाटिल, फर्नांडिस हिपलगांव, जफद कडियाल, सुमंथा कट्टीमनी समेत कई गणमान्य लोग उपस्थित रहे। कैमरामैन पपुराज का कवरेज। 2025 ಒಳ ಮೀಸಲಾತಿ ಜಾರಿ ಮಾಡಿದಂತ ಆದೇಶ ಈ ಮಾದಿಗ ಸಮಾಜಕ್ಕೆ ಮರಣ ಶಾಸನ ಬರದಂಗೆ ಅಂತ। ಇನ್ನು ಎರಡನೇದಾಗಿ ನಮ್ಮ ದಾಸ್ ಅವರು ಇಷ್ಟು ಕಷ್ಟಪಟ್ಟು ಕಾರ್ಯಕ್ರಮ ಮಾಡಿದ್ದಾರೆ, ನಮ್ಮನ್ನ ಬಹಳ ಆತ್ಮೀಯತೆಯಿಂದ ಬರಮಾಡಿಕೊಂಡಿದ್ದಾರೆ। ನಮಗೊಂದೊಂದ್ಸರಿ ಅನ್ಸುತ್ತೆ ಪ್ರಾಮಾಣಿಕವಾಗಿ ಹೋರಾಟ ಮಾಡೋಂಥವ್ರಿಗೆ ಅಡ್ಡಿ ಹತ್ತಾರು, ಒಂದು ಅವರ ಸ್ನೇಹಿತರು ಕಳ್ಕೊಂಡಿದ್ದಾರೆ, ಎರಡು ಕಾರಣಾಂತರಗಳಿಂದ ಬೇರೆ 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 ಚೆಕ್ಮೇಟ್ಗಳಿರುತ್ತೆ। ಆದರೆ ದಾಸ್ ಅವ್ರಿಗೆ ನಾವು ಒಂದು ಹೇಳಿದೆ, ಕಾರ್ಯಕ್ರಮಗಳು ಮಾಡುವಾಗ ಜನಸಂಖ್ಯೆ ಮುಖ್ಯ ಅಲ್ಲ, ಎಷ್ಟು ಕಮಿಟ್ಮೆಂಟ್ ಇರೋಂಥ ಜನ ಬರ್ತಾರೆ ಅದು ಮುಖ್ಯ। ನಿಮ್ಮೆಲ್ಲರೂ ಇಲ್ಲಿ ಬಂದಿರೋರಿಗೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ನಾನು। ಮತ್ತೆ ಎರಡನೇದಾಗಿ ಒಳ ಮೀಸಲಾತಿ ಜಾರಿ ಆಗಿಲ್ಲ, ಎಲ್ಲರೂ ಬಹಳ ಸ್ಪಷ್ಟವಾಗಿ ತಿಳ್ಕೊಬಿಡಿ। ಒಳ ಮೀಸಲಾತಿ ಅಂದ್ರೆ ಏನು? ಮಾದಿಗ ಸಮಾಜ ಮಾದರ ಚೆನ್ನಯ್ಯನವರ ಜೀವಿತಾವಧಿ 11ನೇ ಶತಮಾನ, ಅಂದ್ರೆ ಬಸವಣ್ಣನವರಿಗೂ ಮುಂಚೆ 1 ಶತಮಾನಗಳ ಹಿಂದೆ ಬದುಕಿದಂತಹ ಒಬ್ಬ ಗುಪ್ತ ಶರಣ ಶಿವಭಕ್ತ ಮಾದರ ಚೆನ್ನಯ್ಯ ಇದ್ದುದಂತದ್ದು ತಮಿಳುನಾಡಿನ ಕರಿಕಾಲ ಚೋಳನ ಆಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಂಥದ್ದು 11ನೇ ಶತಮಾನದಲ್ಲಿದೆ। ಶಿವಶರಣ ಮಾದರ ಚೆನ್ನಯ್ಯ ಬರೆದಂತಹ ವಚನಗಳ ಸಂಪತ್ತು ಅಗಾಧವಾದಂಥದ್ದು। ಆದರೆ ದುರದೃಷ್ಟ ಇವತ್ತು ನಮಗೆ ಮಾದರ ಚೆನ್ನಯ್ಯನವರ ಕೇವಲ 13 ವಚನಗಳು ಮಾತ್ರ ಸಿಗ್ತಾ ಇದ್ದಾವೆ, ಉಳಿದಂತವು ಸಿಕ್ಕಿಲ್ಲ। ಕಾರಣ ಏನಾಯ್ತು ಅಂತಂದ್ರೆ 12ನೇ ಶತಮಾನದಲ್ಲಿ ಈ ಒಂದು ಪುರೋಹಿತಶಾಹಿ ವ್ಯವಸ್ಥೆಯಿಂದ ಬೇಸತ್ತಿದ್ದಂತಹ ಬಸವಣ್ಣ ಮತ್ತು ಸಂಸ್ಕೃತವನ್ನ ಎಲ್ರಿಗೂ ಕೂಡ ಕಲಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಒಂದು ಸಾಮಾಜಿಕ ಅಸಮಾನತೆಯ ಸಂದರ್ಭದಲ್ಲಿ ಮಾದರ ಚೆನ್ನಯ್ಯನ ಮೊಮ್ಮಕ್ಕಳದಲ್ಲಿ ಸಂದೇಹ ಪಡಬೇಕಾಗಿಲ್ಲ। ಯಾಕಂದ್ರೆ ಮಾದರ ಚೆನ್ನಯ್ಯನ ಬಸವಣ್ಣನೇ ನಮ್ಮ ತಂದೆ ಅಂತ ಒಪ್ಕೊಂಡಿದ್ದ, ಇದು ನಿನ್ನೆ ಮೊನ್ನೆ ಅಲ್ಲ, ನೂರಾರು ಸಾವಿರಾರು ವರ್ಷಗಳಿಂದನೇ ಆ ಒಂದು ಕಾಯಕ ಜೀವಿಯನ್ನ ಎದಿಗಪ್ಪಿಕೊಂಡು ನಮ್ಮ ತಂದೆಯನ್ನ ನೀವೆಲ್ಲರೂ ಬೇಷರತ್ತಾಗಿ ಒಪ್ಕೊಳ್ಬೇಕನ್ನೋ ಒಂದು ದೊಡ್ಡ ಸಂದೇಶವನ್ನು ಬಸವಣ್ಣವರು ಕೊಟ್ಟಿದ್ದು, ಆ ಸಂದೇಶ ಕಣ್ಮರೆಯಾಗಿದೆ। ಹಂಗಾಗಿ ಈ ಮಾದಿಗರು ಮೊದಲಿಗರು ಮಾತು ತಪ್ಪಲಾರದವರನ್ನ ವಿಚಾರನ ಯಾರು ಅಲ್ಲಿಗಳಿಗೆ ಸಾಧ್ಯನೇ ಇಲ್ಲ, ಅದು ಇತಿಹಾಸ। ಅದು ಮಾದಿಗರಂತ ಹೇಳ್ಕೊಳ್ಳಕ್ಕೆ ಒಂದಷ್ಟು ಸಂಕೋಚಗಳು ಇರಬಹುದು, ಆದರೆ ಆ ಸಂಕೋಚವನ್ನು ಮೀರಿರ್ತಕ್ಕಂಥ ಸಮುದಾಯ ಇವತ್ತು ಮಾದಿಗರಂತ ಹೇಳ್ಕೊಳ್ತಾನೆ, ಮಾತು ತಪ್ಪಲಾರದವರು ಅಂತ ಹೇಳ್ಕೊಳ್ತಾನೆ, ಮೊದಲಿಗರು ಅಂತ ಹೇಳ್ಕೊಳ್ತಾನೆ। ಇಡೀ ಸಮಾಜದಲ್ಲಿರ್ತಕ್ಕಂಥ ಸಾವಿರಾರು ಜಾತಿಗಳು ಹಂಚಿ ತಿನ್ನಬೇಕನ್ನೋ ಸಿದ್ಧಾಂತವನ್ನ ಮಾದಿಗರಿಂದ ಕಲ್ತಿದ್ದಾವೆ। चैनल को लाइक शेयर सब्सक्राइब जरूर करें। धन्यवाद।